ಇಲ್ಲಿ ಬ್ಯಾರಿಕೇಡ್ ಮ್ಯಾಗ ಇಟ್ಬಿಡೋದು ಮತ್ತು ಆ ರೈತರಿಗೆ ಏನಿಲ್ಲ ಹೆಸರಿಗೆಲ್ಲ ಕೊಟ್ಟಿದ್ದಾರೆ. ನಮ್ಮ ಇನ್ಶೂರೆನ್ಸ್ ಕಂಪ್ನಿಯವ್ರು ಯಾರೂ ಇಲ್ಲ, ನಾವೇನು ಕೇಳಿದ್ರು JD ಅವ್ರಿಗೆ ಕೇಳಬೇಕು. ಎಷ್ಟು ದಿವಸ ಬರ್ತದೆ? ಕಳೆದ ಸಲ ಕಲಬುರಗಿಯಲ್ಲಿ 650 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಬಂದಿದೆ. ನಮ್ಮ ಜಿಲ್ಲೆಗೆ ಒಂದೇ ₹1 ಬಂದಿಲ್ಲ. ಅಲ್ಲಿ HDFC ಕ್ಯಾರ್ಗೋ ಇದೆ ಏಜೆನ್ಸಿ, ನಮ್ಮಲ್ಲಿ ಯೂನಿವರ್ಸಲ್ ಸೋಂಪೋ ಇದೆ. ಇವ್ರು ಯೂನಿವರ್ಸಲ್ ಸೋಂಪೋದವರು ನೀವೇನೋ 5 ಜನ ಕೂಡಿದು ಮಾಡ್ಬೇಕಲ್ಲ, ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆರೋಪ ಇದೆ. ಅವ್ರು ತೋರಿಸುವಂತ ಏನದು CC ಇದೆ, ಕ್ರಾಪ್ ಕಟಿಂಗ್, ಅವ್ರು ಹೆಚ್ಚಿಗೆ ಇಳಿದು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಹೋಗಿ ಧಾಬಾದಾಗ ಕೂರಿಸಿ ಊಟ ಮಾಡಿಸಿ ನಿಮ್ದೆಲ್ಲ D ಗ್ರೂಪ್ ನೌಕರರಿಗೆ ಕರ್ಕೊಂಡಿದ್ದಾರೆ ಜೊತೆಯಲ್ಲಿ. ಅವ್ರಿಗೆ ಒಂದಿಷ್ಟೇನೋ ಕಮಿಷನ್ ಕೊಟ್ಟು ರೈತರ ಜೀವ ಹಿಡ್ತಾ ಇದ್ದಾರೆ. ಅಲ್ಲಿ ಬಂದ ಸರ್ಟಿಫೈಡ್ ಮತ್ತು ಅವ್ರು ಹ್ಯಾಂಗೆ ಕೊಟ್ಟಿದ್ದಾರೆ ಅದು ನಮ್ಮ ರಿಪೋರ್ಟ್, ಅದ್ರ ಮೇಲೆ ಎನ್ಕ್ವೈರಿ ಆಗ್ತದೆ. ರೈಟ್, ಅದ್ರ ಮೇಲೆ ಎನ್ಕ್ವೈರಿ ಆಗ್ತದೆ ಸರ್. ಅದೇನು ಬೋಗಸ್ ಮಾಡತ್ತಾರೆ ನಮಗೆ. ನಿಮ್ಮ ಅಧಿಕಾರಿ ಕೇಳಂತಂದ್ರೆ ಅವ್ನ ಜೊತೆ ಅಡ್ಜಸ್ಟ್ ಆಗಿ ಮಾಡ್ತಾ ಇದ್ದಾರೆ. ದಿಸ್ ಹ್ಯಾಸ್ ಟು ಕ್ಲಾರಿಫೈ. ನಿಮಗೆ ಅದು ಎರಡು ಏನು ಕೊಟ್ಟಿದ್ದಾರೆ, ಯಾವುದು ಕೊಟ್ಟಿದ್ದಾರೆ ಮಾನದಂಡ, ಅದ್ರ ಬಗ್ಗೆ ನಮ್ಮ ರಿಪೋರ್ಟ್ ಕೊಡಿ. ಇಡೀ ರಾಷ್ಟ್ರದಲ್ಲಿ ಹೈಯೆಸ್ಟ್ ಇನ್ಶೂರೆನ್ಸ್ ನಮ್ಮ ಜಿಲ್ಲೆ, ನಮ್ಮ ಜಿಲ್ಲೆ ಇನ್ಶೂರೆನ್ಸ್ ಕಂಪನಿ ಮೋಸ ಮಾಡ್ತಾರೆ. ಕೆಳಗಿನ ನಿಮ್ದು 5-6 ಜನ ಏನಾರ ನಿಮ್ಮ ಕಮಿಟಿ ಅದು ಮೋಸ ಮಾಡ್ತಾ ಇದೆ. ನಮ್ಗೆ ಗೊತ್ತಾಗಬೇಕಷ್ಟೇ, ಅದು ಹೊರಗೆ ಬರಲ್ಲ ಅಷ್ಟೇ. ಅವ್ನು 600-700 ಕೋಟಿಲಿ ಲಾಭ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ರೈತರಿಗೆ ಚಂಡೆ ಹಡ್ತಿರ್ಬೇಕು. ಇದಾಗಬಾರ್ದು. ರೈತ ವಿರೋಧಿ